ನಂಗೆ ಇಷ್ಟು ಭಯ ಆಗತ್ತೆ. ರಾತ್ರಿ ನನ್ನ ಜೊತೆ ಯಾರು ಮಾಡ್ಕೊಳಲ್ಲ, ನಾನು ಒಬ್ಳೆ ಮಾಡ್ಕೊಂತೀನಿ. ಈ ದೊಡ್ಡ ಅಜ್ಜಿಗೆ ಭಯ ಅಂತೆ. ಹಾಗಲ್ವೇ ವಸಂತಿ, ಆ ಭೂತದ ಸುಳಿವು ನಾನು ಕಂಡು ಹಿಡ್ದಿದ್ದೀನಿ ಅಂತ ಅದಕ್ಕೆ ತುಂಬ ಸಿಟ್ಟು ಬಂದಿದೆ. ಅದು ಮೊದಲು ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳುತ್ತೆ. ಅಯ್ಯೋ, ಹಾಗೇನು ಆಗೋದಿಲ್ಲಮ್ಮ, ನೀವು ಧೈರ್ಯವಾಗಿರಿ. ನನಗೆ ತುಂಬ ಕೆಲಸ ಇದೆ, ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ, ಆಯಿತಾ? ವಸಂತಿ ವಸಂತಿ ವಾ. ಏ ಭೂತ, ನನ್ನೇನು ಮಾಡಬೇಡ, ನನ್ನ ಬಲಿ ತಗೋಬೇಡ. ಅಯ್ಯೋ, ಯಾಕೆ ಹೆದರ್ಕೊಂತೀರಾ ಅಜ್ಜಿ? ನಾನು ನಿಮ್ಮ ಜೊತೆ ಇದ್ದೀನಲ್ಲ. ಎಲ್ಲರೂ ಹೋಗ್ಬಿಟ್ರಲ್ಲಪ್ಪ, ನಾನೇನು ಮಾಡಲಿ? ಏ ಜಿಲೇಬಿ, ನೀನೆಲ್ಲೇ ಹೋದೆ? ಅತ್ತೇಳ ಸ್ವಾಮಿ, ನೀನೇ ನನ್ನ ಕಾಪಾಡಪ್ಪ, ನೀನೇ ನನ್ನ ಕಾಪಾಡಬೇಕಪ್ಪ. ಭೂತ ಭೂತ, ಅಯ್ಯೋ ನಾನು ಸತ್ತೆ, ಅತ್ತೆ ನರರಿ, ಬೇಗ ಬನ್ನಿ, ಭೂತ. ಏ ಅಂಜಲಿ, ಎಲ್ಲಿಂದ ಬರ್ತಿದ್ಯಾ? ಏನು ಎಡವಟ್ ಮಾಡೋರು ಹೋಗಿದೆ? ಇಲ್ಲ ಲಡ್ಡು, ನಾನು ಏನು ಎಡವಟ್ ಮಾಡಿಲ್ಲ. ಪಿಜ್ಜಾ ಅಜ್ಜಿಗೆ ಅವ್ರ ಸೀರೆ ಸ್ಟೂಲ್ ಸಿಗಾಕೊಂಡ್ಬಿಟ್ಟಿತ್ತು. ಎದ್ದಾಗ ದುಬಕ್ ಅಂತ ಬಿದ್ದೋಯ್ತು ಸ್ಟೂಲು. ಆ ಪಿಜ್ಜಾ ಅಜ್ಜಿ ತನ್ನ ಭೂತ ಹಿಡ್ಕೊಂಡಿದೆ ಅಂತ ಕಿಗೆ ಆಗ್ತಾ ಇದೆ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾನು ಏನು ಎಡವಟ್ ಮಾಡಿಲ್ಲ ಲಡ್ಡು ಅಣ್ಣ. ಪಿಜ್ಜಾ ಅಜ್ಜಿನೇ ಒಂದು ದೊಡ್ಡ ಪಿಶಾಚಿ, ಇನ್ನು ಅವ್ರನ್ನ ಯಾವ ದೆವ್ವ ಹಿಡ್ಕೊಳ್ಳುತ್ತೆ? ಶಟಪ್, ನಾನು ಇಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೆ, ನೀನು ನೋಡಿದ್ರೆ ನಗ್ತಾ ಇದೆಯಾ? ಆ ಪಿಜ್ಜಾ ಅಜ್ಜಿ ಬೈದಿಂದ ಓದಾಡ್ಲಿ ಬಿಡು, ನಾವು ಚೆನ್ನಾಗಿ ಮಜಾ ತಗೊಳ್ಳೋಣ. ಅದರಿಂದ ನಿನಗೇನು ಕಷ್ಟ? ಅಯ್ಯೋ, ಆ ಪಿಜ್ಜಾ ಅಜ್ಜಿ ಹೀಗೆ ಕೂಗಾಡ್ತಾ ಇದ್ರೆ ದೊಡ್ಡಪ್ಪ ಭೂತನ ಕಷ್ಟ ಕೊಟ್ಬಿಡ್ತು ಅಂತ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ನೀವೆಲ್ಲ ಮನೆ ಬಿಟ್ಟು ಹೋಗ್ಬಿಡ್ತೀರ, ನಾನು ಒಬ್ಳೆ ಹೇಗಿರ್ಲಿ? ನಿನಗೆ ಯಾರು ಹೆಸರು ಬರ್ ತೋರ್ಸು ಅಂತ ಹೇಳಿದ್ದು? ಸುಮ್ಮನೆ ಇರ್ಬೇಕಾಗಿತ್ತು ತಾನೆ. ಪಾಪ ಜಿಲೇಬಿ ಆಂಟಿ ಅವನ್ನ ಮನೆ ಬಿಟ್ಟು ಓಡಿಸ್ತಾ ಇದ್ರು, ಅದಕ್ಕೆ ಯಾಕೆ ಮಾಡ್ದೆ? ದೊಡ್ಡಪ್ಪ ಸಿಟ್ಟು ಮಾಡ್ಕೊಂಡು ಪೂರಿ ಅಂಕಲ್ಗೆ ಫೋನ್ ಮಾಡಿದ್ದಾರೆ, ಮನೆ ಬಿಟ್ಟು ಹೋಗೋಕೆ ಅನ್ಸುತ್ತೆ. ಈಗ ಇದಕ್ಕಿರೋದು ಒಂದೇ ಒಂದು ಉಪಾಯ. ನೀನು ಎಲ್ರ ಕಣ್ಗೂ ಕಾಣಿಸ್ಕೊಂಬಿಡು. ನಿಮ್ಮ ಅಪ್ಪ ಅಮ್ಮ ನೀನು ಬಿಟ್ಟೋಗಿರೋದನ್ನು ಹೇಳ್ಬಿಡು. ನೀನು ಚಿಕ್ಕವಳಲ್ವಾ, ಎಲ್ಲರೂ ಅಯ್ಯೋ ಪಾಪ ಅಂತ ಸುಮ್ಮನಾಗ್ತಾರೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.